ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ಮೂರು ಬೆಂಗಳೂರು ಯೂಟ್ಯೂಬ್ ಚಾನಲ್ ಕಡೆಯಿಂದ ವೆಲ್ಕಮ್. 9 ಜನ ಫ್ರೆಂಡ್ಸು ಡಿಸೈಡ್ ಮಾಡಿ ಪ್ರಯಾಗ್ರಾಜ್ಗೆ ಮಹಾಕುಂಭಮೇಳ ನೋಡೋಕ್ಕೆ ಹೊರಟು. ಹಾಗೆ ಅಲ್ಲಿ ಏನಾಯಿತು, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ನಡೀತು ಅಂತ ಹಾಗೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಮಗಿದ್ದಿದ್ದು ಫ್ಲೈಟು 8:25. ಸೊ ನಾವು ಇಲ್ಲಿ 6 ಗಂಟೆಗೆ ಕ್ಯಾಬ್ ಪಿಕಪ್ ಆದೋ. ಅಲ್ಲಿ ಹೋಗ್ತಾ ಆನ್ ದ ವೇ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ದೋ. ಇನ್ನು 8:25 ಇರೋದ್ರಿಂದ ಇನ್ನೂ ನಮಗೆ ಟೈಮ್ ಇತ್ತು. ಸೊ ಟಿಫನೆಲ್ಲ ಮುಗಿಸ್ಕೊಂಡು ಒಂದು 7:30 ಹಂಗೆ ನಾವು ಏರ್ಪೋರ್ಟ್ ರೀಚ್ ಆದೋ. ಅಂತ ಹತ್ತಿಸ್ತಿರಲ್ಲ ಸರ್ ನೀವು ಗಾಡಿನ. ನಿನ್ನೆ ಹಂಗೆ ಹೇಳ್ಬಿಟ್ಟಿದ್ದೆ, ಅಷ್ಟು ಲೇಟ್ ಆಗುತ್ತೆ ಏನಂತ ವಿಚಾರಿಸಿದ್ರೆ ಕೊನೆಗೂ ಏರ್ಪೋರ್ಟ್ ರೀಚ್ ಆದೋ. ಅಲ್ಲಿ ಏರ್ಪೋರ್ಟ್ ರೀಚ್ ಆದಮೇಲೆ ಅಲ್ಲಿ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ವೆಬ್ ಚೆಕಿನ್ ಎಲ್ಲ ಆಗಿತ್ತು. ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡ್ಮೇಲೆ ಟರ್ಮಿನಲ್ 1ಗೆ ಹೋದೋ. ಟರ್ಮಿನಲ್ 2 ಹೋದೋ. ಲಗೇಜ್ ಎಲ್ಲ ಚೆಕ್-ಇನ್ ಆಯಿತು. ಆಲ್ರೆಡಿ ಟೈಮ್ 8:25 ಆಗಿತ್ತು. ಫ್ಲೈಟ್ ರೆಡಿ ಇತ್ತು. ಎಷ್ಟೋ ಜನ ಫ್ರೆಂಡ್ಸು ಫಸ್ಟ್ ಟೈಮ್ ಫ್ಲೈಟ್ ಹತ್ತಾ ಇದ್ರು. ಆ ಎಕ್ಸೈಟ್ಮೆಂಟ್ ಕಾಣ್ತಾ ಇತ್ತು ಅವ್ರ ಕಣ್ಣಲ್ಲಿ. ಸರ್ ಫಸ್ಟ್ ಟೈಮ್ಗೆ ಹೋಗ್ತಿದ್ರು, ಒಳ್ಳೆ ಕಡೆ ಹೋಗ್ತಿದ್ದೀವಿ, ಅದೇ ಖುಷಿ ನಮಗೆ. ಏನೋ ಸ್ನೇಹಿತರೆಲ್ಲ ಕರ್ಕೊಂಡೋಗಿ ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ತಾತ ನೋಡಿಲ್ಲ, ನಮ್ಮ ಅಪ್ಪ ನೋಡಿಲ್ಲ, ನಾವು ನೋಡ್ತಾ ಇದ್ದೀವಿ. ಮುಂದಕ್ಕೆ ನನ್ನ ಮಕ್ಕಳು ನೋಡಲ್ಲ, ನನ್ನ ಮೊಮ್ಮಕ್ಕಳು ನೋಡಲ್ಲ, ಯಾರು ನೋಡ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂದಾಗ ಫ್ಲೈಟಲ್ಲಿ ಹೋಯ್ತಾ ಇದ್ದೀವಿ ಹೋಟ್ಲಲ್ಲಿ. ನಾವೇನಿಲ್ಲ ಸರ್, ಬೇಜಾನ್ ಟೈಮ್ ಫ್ಲೈಟಲ್ಲಿ ಓಡಾಡಿದ್ದೀನಿ. ಪ್ರಯಾಗ್ರಾಜ್ಗೆ ಫಸ್ಟ್ ಟೈಮ್ ಖುಷಿ ಆಗ್ತಿದೆ ಅಷ್ಟೇ. ತುಂಬ ಖುಷಿ ಇದೆ. ಹೋಯ್ತಾ ಇರೋದು ನಮ್ಮೂರು ಕೆಂಪಸ್ಸಲ್ಲಿ ಹೋದಂಗೆ ಐದೈತೆ. ಬೇರೆ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಸರ್. ಏನು ಏಪ್ರಿಲ್ ಹಚ್ಕೊಳ್ಳಿ ಫ್ಲೈಟ್ ಹೋಗ್ತಾ ಇದ್ದೀರಾ ಪ್ರಯಾಗ್ರಾಜ್ಗೆ? ಫಸ್ಟ್ ಟೈಮ್ ಏರೋಪ್ಲೇನ್ ಹತ್ತಿದ್ದೀನಿ. ಆಂಟಿಗಳು ನನಗೆ ಕಾಫಿ ಟೀ ಕೊಟ್ಟವ್ರೆ, ಸ್ನೇಹಿತರೆ. ಫಸ್ಟ್ ಟೈಮು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ. ಆಮೇಲೆ ನಮ್ಮ ವಿಶ್ವನಾಥನ ಜೊತೆಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ವಿಶ್ವನಾಥವ್ರ ಜೊತೆಲಿ ಮೊದಲನೇ ಬಾರಿಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ನಮ್ಮ ತಂದೆ ನೋಡಿಲ್ಲ, ನಮ್ಮ ತಾತ ನೋಡಿಲ್ಲ, ನನ್ನ ಮಗ ನೋಡಲ್ಲ, ನನ್ನ ಮೊಮ್ಮಗ ನೋಡಲ್ಲ. 144 ವರ್ಷಕ್ಕೆ ಒಂದು ಸಲ ಬರೋ ಕುಂಭಮೇಳ ಅಂತೆ. ಸೊ ನನಗೆ ಹೋಗೋಂಥ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ 20 ವರ್ಷದಿಂದ ನನ್ನ ಜೊತೆಲಿರೋಲ್ಲ ಶಾಲಾ ಸ್ನೇಹಿತರುಗಳು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಹೇಳ್ಕೊಳ್ಳೋಕೆ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ವಿಮಾನದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಶಾಲಾ ಸ್ನೇಹಿತರು. ತುಂಬ ಖುಷಿ ಪಡೋ ವಿಚಾರ ಸರ್. ಕೊನೆಗೂ ಫ್ಲೈಟ್ ಟೇಕ್ ಆಫ್ ಆಯಿತು. ನಮ್ಮ ಪಯಣ ಪಾಟ್ನಾ ಏರ್ಪೋರ್ಟ್ ಕಡೆ. ಕೊನೆಗೂ ಪಾಟ್ನಾ ಏರ್ಪೋರ್ಟಿಗೆ ಬಂದು ರೀಚ್ ಆದೋ. ನೋಡಿ ಪಾಟ್ನಾ ಏರ್ಪೋರ್ಟ್ ಹೇಗಿದೆ. ಪಾಟ್ನಾ ಏರ್ಪೋರ್ಟ್ ಕೊಂಡಿದ್ದೀವಿ. ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಚಳಿ, ಸ್ವಲ್ಪ ಬಿಸಿಲು. ನಾವು ಪಾಟ್ನಾ ಏರ್ಪೋರ್ಟ್ ರೀಚ್ ಆದಾಗ ಒಂದು 11:30 ಆಗಿತ್ತು. ಇವಾಗ ಇಲ್ಲಿಂದ ನಾವು ಗಯಾ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಗಯಾ ಹೋಗಬೇಕು ಅಂತ
ಕ್ಯಾಬ್ನ ವಿಚಾರಿಸಕ್ಕೆ ಬಂದು ಇಲ್ಲಿ ಕ್ಯಾಬ್ ಅವರು ಬಾಯಿಗೆ ಬಂದಷ್ಟು ರೇಟ್ ಹೇಳ್ತಾವ್ರೆ. ನೋಡಿ ಇಲ್ಲಿ ಪಟ್ನಾ ಏರ್ಪೋರ್ಟಿಂದ ಬಂದು ಇಲ್ಲಿ ಎಲ್ಗೂರು ಸ್ಟ್ಯಾಂಡಲ್ಲಿ ಮಾರ್ಕೆಟ್ ಮಾಡ್ತಾ ಇದೀವಿ. ಕ್ಯಾಬ್ನವರು ಬಾಯಿಗೆ ಬಂದಷ್ಟು ರೇಟ್ ಹೇಳ್ತಾವ್ರೆ. 16,000 ರೂಪಾಯಿ ಹೇಳ್ತಾವ್ರೆ ಇಲ್ಲಿಂದ ಗಯಾ ಹೋಗೋಕ್ಕೆ. 7,000 ಹೇಳ್ತಾವ್ರೆ. ನಮ್ಮ ಮುಖೇಶ್ ಅವರು ನಿಂತು ಮಾತಾಡಿ ಕೊನೆಗೆ ಕ್ಯಾಬು ಬೇಡ ಏನೂ ಬೇಡ ಅಂತ ಡಿಸೈಡ್ ಮಾಡ್ತೀವಿ. ನಾವು ಆ್ಯಕ್ಚುಲಿ ಇಲ್ಲಿಂದ ವಾರಣಾಸಿ ಹೋಗೋ ಪ್ಲಾನ್ ಇದ್ದಿದ್ದು ಕ್ಯಾನ್ಸಲ್ ಮಾಡಿಕೊಂಡು ಗಯಾಗೆ ಒಂದೇ ಭಾರತ್ ಟ್ರೈನಲ್ಲಿ ಇಲ್ಲಿಂದ ಗಯಾಗೆ ಹೊರಡ್ತೀವಿ. ಒಂದೇ ಭಾರತ್ ಟ್ರೈನ್ ತುಂಬ ಕ್ಲೀನಾಗಿದೆ, ವೆಲ್ ಮೇಂಟೈನ್ಡ್, ತುಂಬ ಚೆನ್ನಾಗಿತ್ತು ಜರ್ನಿ. ಒಂದೇ ಭಾರತ್ ಟ್ರೈನ್ ಅಂತ ಆಲ್ಮೋಸ್ಟ್ ಒಂದು 2 o'clock ಆಗಿತ್ತು. ಒಳ್ಳೆ ಮೀಲ್ಸ್ ಬಂತು, ಒಳ್ಳೆ ಮೀಲ್ಸ್ ತಿಂದು ತುಂಬ ಟೇಸ್ಟಿಯಾಗಿತ್ತು, ಹೈಜೆನಿಕ್ ಆಗಿತ್ತು. ಅಲ್ಲಿಂದ ಬಂದು ಇಳಿದಿದ್ದೆ ಶ್ರೀ ವಿಷ್ಣುಪಾದ ಗಯಾ, ತುಂಬ ಚೆನ್ನಾಗಿದೆ ಅಲ್ಲಿ. ಆಮೇಲೆ ನೆಕ್ಸ್ಟು ಮಂಗಳಗೌರಿ ಶಕ್ತಿಪೀಠ. ಇದು ಮೋಸ್ಟ್ ಪವರ್ಫುಲ್ 3 ಶಕ್ತಿಪೀಠದಲ್ಲಿ ಇದು ಒನ್ ಆಫ್ ಒನ್. ನಾವು ಗಯಾಯಿಂದ ಮತ್ತೆ ವಾರಣಾಸಿಗೆ ಮತ್ತೆ ಟ್ರೈನ್ ಹತ್ತಾ ಇದ್ದೀವಿ. ಅಂತ ಹೇಳಿದ್ರೆ ಅಲ್ಲಿ ಟ್ರೈನಲ್ಲಿ ನಿಂತ್ಕೊಳಕ್ಕೆ ಜಾಗ ಇಲ್ಲ, ಹೆವಿ ಕ್ರೌಡು, ದೊಡ್ಡ ಯುದ್ಧನೇ ನಡೆದೋಯ್ತು ಟ್ರೈನಲ್ಲಿ. ಅಂತೂ ಇಂತೂ ಏನೋ ಜರ್ನಿ ಮಾಡಲೇಬೇಕು ಅಂತ ಜರ್ನಿ ಕಂಟಿನ್ಯೂ ಮಾಡ್ದೋ. ಆದರೆ ಏನೇ ಕಂಟಿನ್ಯೂ ಮಾಡಿದ್ರು ನಮ್ಮ ಜೋಶ್ ಮಾತ್ರ ಕಮ್ಮಿ ಆಗಲಿಲ್ಲ. ಅಲ್ಲಿಂದ ವಾರಣಾಸಿ ಇಳ್ಕೊಂಡು ಗಲ್ಲಿಗಳೊಳಗೆ ಹೋಗ್ತಾರೆ. ಅಲ್ಲಿ ವಾರಣಾಸಿಯಿಂದ ಯಾವುದೋ ಗಲ್ಲಿಂದ ಕಾಣುತ್ತವ್ರೆ ದರ್ಶನ ಮಾಡೋಕ್ಕೆ. ಗಂಗಾ ನದಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದೀವಿ. ಕೊನೆಗೂ ಗಂಗಾ ನದಿ ರೀಚ್ ಆದೋ. ಬೋಟಿಂಗ್ ಮೂಲಕ ಗಂಗಾ ನದಿ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಗಂಗಾ ಸ್ನಾನ ತುಂಗಾ ಪಾನ ಎರಡು ಗ್ರೇಟು. ಹಂಗೆ ಸ್ನಾನ ಮುಗಿಸ್ಕೊಂಡು ಹಾಗೆ ಚಿಕ್ಕದು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ. ಹೋಗ್ತಾ ನಾಗಸಾಧುಗಳೆಲ್ಲ ಸಿಕ್ಕಿದ್ರು, ಅವರಿಂದ ಆಶೀರ್ವಾದ ತೊಗೊಂಡು ಫಸ್ಟು ನಾವು ಏನಾದರೂ ಕಾಶಿಗೆ ಹೋದರೆ ಮೊದಲು ನಾವು ಆ ಊರಿನ ಗ್ರಾಮ ದೇವತೆ ವಾರಾಹಿನ ನೋಡಬೇಕು. ವಾರಾಹಿ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಚಿಕ್ಕ ಆಂಜನೇಯ ಟೆಂಪಲ್ ಇತ್ತು, ಅದು ದರ್ಶನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದೆ ಕಾಶಿ ವಿಶಾಲಾಕ್ಷಿ ಟೆಂಪಲ್. ಅಲ್ಲಿ ವಿಶಾಲಾಕ್ಷಿ ಟೆಂಪಲಲ್ಲಿ ವಿಶಾಲಾಕ್ಷಿ ದರ್ಶನ ಮಾಡಿಕೊಂಡು ಅಲ್ಲೇ ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲಿ ಶಿವನಿಗೆ ಅಭಿಷೇಕ ಮಾಡೋಕ್ಕೆ ನೀರು ಕೊಡ್ತಾರೆ. ಅಭಿಷೇಕ ಎಲ್ಲ ಮಾಡಿ ಅಲ್ಲಿಂದ ಹಾಗೆ ಮುಂದೆ ಹೊರಟು ನೆಕ್ಸ್ಟು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಜನ. ಹರಿಶ್ಚಂದ್ರ ಘಾಟ್ ರೋಡು. ಕಾಶಿ ವಿಶ್ವನಾಥ ದರ್ಶನ ಆಯಿತು. ದರ್ಶನ ಆದಮೇಲೆ ಹೊರಗಡೆ ಬಂದು ಕಾಲಭೈರವನ ದರ್ಶನ. ಬನಾರಸಲ್ಲಿ ಫೇಮಸ್ಸು ಪಾನ್, ಅದನ್ನು ಟೇಸ್ಟ್ ಮಾಡ್ದು. ಟಿಶ್ಯೂ ಪೇಪರ್ ಸಮೇತ ಬಿಡಿ ಸರಿ. ಪಾನ್ ಮಸಾಲ ತಿಂತವ್ರೆ, ಸ್ವೀಟು ಬೆಂಕಿ ಹಚ್ತಾರ. ರಸ್ಮಲೈ, ಪಾನ್ ಮಸಾಲ ಎರಡೂ ಟೇಸ್ಟ್ ಮಾಡ್ದು. ನೋಡಿ ಸ್ನೇಹಿತರೆ, ಇದು ವಾರಣಾಸಿ ಸಾದಾ ಸ್ಪೆಷಲ್ ಬೇಡ. ಅಂತ, ಬನಾರಸ್ ಸ್ಪೆಷಲ್ ಅಂತ. ಮಸಾಲ ಬೇಡ ತಿಂತಾ ಇದ್ದೀರಾ? ಹೌದು, ಇದು ಸ್ವಾಮಿ. ಅದಾದಮೇಲೆ ನಮ್ಮ ಪಯಣ ಪ್ರಯಾಗ್ರಾಜ್ಗೆ ಪ್ರಯಾಗ್ರಾಜ್ ಟ್ರೈನ್ ಹೋಗ್ತಾನೆ. ಭಯಂಕರ ಗುರು,
ಏನು ಲೈಟಿಂಗ್ ನೋಡೋದೇ ಕಣ್ಕೊಳ್ಳೋದು ಆನಂದ. ಎಲ್ಲಿವರೆಗೆ ಕಂಡುಬಿಡ್ತು ಅಲ್ಲಿವರೆಗೂ ಲೈಟಿಂಗ್ಸು. ಟೆಂಟು ಇದು ಅಬ್ಬಾ, ನಾನು ಕಾಶಿನೇ ದೊಡ್ಡದು ಅಂದ್ಕೊಂಡೆ. ವಾವ್, ಲೈಟಿಂಗ್ ಟ್ರೈನಲ್ಲಿ ಹೋಗ್ತಾ ಕಾಣ್ತಿರೋ ವ್ಯೂ ಇದು. ಎರಡೂ ಸೈಡ್ ನೋಡ್ತಾ ಇದ್ರೆ ಎಲ್ಲೋ ಸ್ವರ್ಗಲೋಕದಲ್ಲಿ ಇರೋ ಥರ ಫೀಲ್ ಆಗ್ತಿತ್ತು. ಜನ ಅಷ್ಟೊಂದಿಲ್ಲ ಕಣೋ. ಕೊನೆಗೆ ಅಲ್ಲಿಂದ ನಾವು ರಾಮ್ಬಾಗ್ ರೈಲ್ವೆ ಸ್ಟೇಷನ್ ಹಿಡ್ಕೊಂಡು, ರಾಮ್ಬಾಗಿಂದ ಪ್ರಯಾಗ್ರಾಜ್ ತುಂಬ ಹತ್ರ ಇದೆ. ಇದೇ ಲಾಸ್ಟ್ ಸ್ಟೇಷನ್. ಇಲ್ಲಿಂದ 4 ಕಿಲೋಮೀಟರ್ ಐತೆ. ನೆಕ್ಸ್ಟು ರಾಮ್ಬಾಗ್ ರೈಲ್ವೆ ಸ್ಟೇಷನಿಂದ ನಮ್ಮ ಪಯಣ ಪ್ರಯಾಗ್ರಾಜ್ ಪಾರ್ಕಿಂಗ್ ಲಾಟ್ಗೆ. ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ, ಅಷ್ಟು ವೆಹಿಕಲ್ಸ್ ಕ್ರೌಡಾಗಿದೆ. ನಮಗೆ ಯಾವುದೇ ವೆಹಿಕಲ್ ಸಿಕ್ಕಿಲ್ಲದೆ ನಾವು ಟಾಟಾ ಎಸಿಲಿ ಪ್ರಯಾಗ್ರಾಜ್ ಪಾರ್ಕಿಂಗ್ ಲಾಟ್ ಹೋಗ್ತಾಯಿದ್ದೀವಿ. ಯಾವ ಕಡೆ ಹೋದೋ ಯಾವ ಕಡೆ ಬಂದೋ ಏನೂ ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿದ್ರು ಕಾರು, ಇಂಡಿಯಾದಲ್ಲಿರೋ ಎಲ್ಲ ರಿಜಿಸ್ಟ್ರೇಷನ್ ಕಾರು ಅಲ್ಲೇ ಇತ್ತು. ಕರ್ನಾಟಕ, MH, UP, ತಮಿಳ್ನಾಡು, ತೆಲಂಗಾಣ, ಒರಿಸ್ಸಾ, ಇಂಥ ವೆಹಿಕಲ್ಸ್ ಇಲ್ಲ ಅನ್ನೋಂಗಿಲ್ಲ, ಅಷ್ಟು ವೆಹಿಕಲ್ಸು ಪಾರ್ಕಿಂಗ್ ಆಗಿತ್ತು. ಎಷ್ಟು ಎಕರೆ ಅಂತ ಅದು ಅಂದಾಜು ಮಾಡೋಕ್ಕಾಗಲ್ಲ, ಅಷ್ಟು ಎಕರೆಗಟ್ಟಲೆ ಪಾರ್ಕಿಂಗ್ ಲಾಟು. ಅಲ್ಲಿಂದ ನಾವು ಜನಾಶ್ರಯ ಕೇಂದ್ರ ಟೆಂಟ್ ಹೌಸ್ಗೆ ಹುಡುಕೊಂಡು ಹೊರಟು ಟೆಂಟ್ ಸ್ಟೇಗೆ. ಸುಮಾರು ಒಂದು 3 ಕಿಲೋಮೀಟ್ರ್ ನಡೆದ ಮೇಲೆ ಆ ಟೆಂಟ್ ಸ್ಟೇ ಸಿಕ್ತು. ಅಲ್ಲಿ ಸುಮಾರು 1,500 ಬೆಡ್ಗಳಿದ್ರೂ ಎಲ್ಲ ಫುಲ್ಲಾಗಿ ಮಲಿಕೊಡೋಕ್ಕೆ ಜಾಗ ಇಲ್ಲದೆ ಕೊನೆಗೆ ಅಲ್ಲೇ ನೆಲದ ಮೇಲೆ ಮಲಿಕೊಂಡು ಹೆಂಗೋ ಕಳೀತು. ಮಧ್ಯರಾತ್ರಿ 2 ಗಂಟೆಗೆ ಮಲಗಿತ್ತು, ಬೆಳಗ್ಗೆ 7-8 ಗಂಟೆಗೆ ಎದ್ದು ಹೆಂಗೆ ನಿದ್ದೆ ಆಗಿರ್ಬೋದು ನೀವೇ ಗೆಸ್ ಮಾಡಿರಿ. ಪ್ರಯಾಗ್ರಾಜ್ಗೆ ವಿಶೇಷ ಟ್ರೈನಲ್ಲಿ ಬಂದು ಇಳಿದಿದ್ದೀವಿ. ಅಲ್ಲಿಂದ ಬಂದು ಮಾಮೂಲಿ ಯಾವುದೋ ಒಂದು ಗಾಡಿ ಸಿಕ್ತು ಆಟೋದಲ್ಲಿ. ಇಲ್ಲಿ ಇದಕ್ಕೆ ಅದು ಸೆಕ್ಟರ್ಗಳು ಹುಡ್ಕೊಂಡ್ಬಂದ್ವಿ. ಇಲ್ಲಿ ಒಂದು ಜನಾಶ್ರಯ ಸೆಕ್ಟರ್ ಅನ್ನೋದ್ರಲ್ಲಿ ಬಂದು ಎಲ್ಲರೂ ಸ್ಟೇ ಆಗಿದ್ದೀವಿ. ನಮ್ಮ ಟೀಮ್ ಅವರು ಜನಸ್ನೇಹ ಅನ್ನೋ ಇದರಲ್ಲಿ ಬಂದು ನಾವು ಸೆಟ್ಲ್ ಆಗಿದ್ದೀವಿ. 2 ಗಂಟೆಗೆ ಬಂದು ಮಲ್ಕೊಂಡ್ವಿ. ಈಗೆಲ್ಲ ಎದ್ದು ಎಲ್ಲ ಸ್ನೇಹಿತರು ಫ್ರೆಶಪ್ ಆಗಿಬಿಟ್ಟು ಈಗ ಪ್ರಯಾಗ್ರಾಜ್ ಸಂಗಮದ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ಚಾರ್ಜರ್ಗೆ ಅದರಿಗೆ ಸ್ವಲ್ಪ ತೊಂದರೆ ಇಲ್ದಂಗೆ ಚಾರ್ಜರು, ಲೈಟು, ಫ್ಯಾನು ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಬೆಡ್ಶೀಟ್ ಇದೆ, ಪಿಲ್ಲೋ ನೋಡಿ. ಇಲ್ಲಿ ಇದು ಏನದು ಬೆಡ್ಶೀಟ್ ಇದೆ, ಪಿಲ್ಲೋ ಇದೆ, ಎಲ್ಲ ಇದೆ. ಎಲ್ಲ ಇದ್ರೂ ಬೆಡ್ಡಿಗೆ ಅಷ್ಟು ಫುಲ್ಲಾಗಿ ಕೆಳಗೆ ಮಲ್ಕೊಳ್ಳೋಕ್ಕೂ ಕೆಳಗಡೆ ಜಾಗ ಇದ್ರೆ ಆ ಮೂಲೆಯಿಂದ ಮಲ್ಕೊಂಡಿದ್ವಿ. ಟೆಂಟ್ ಸ್ಟೇಯಿಂದ ವೆಕೇಟ್ ಆಗಿ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದ ಕಡೆ ಹೊರಟು. ಅಲ್ಲಿ ನೋಡಿದ್ರೆ ಅಲ್ಲಿ ಒಂದಷ್ಟು ಜನ, ಲಕ್ಷ ಜನ, ಕಣ್ಣಿಗೆ ಕಾಣುವಷ್ಟು ಜನ, ಅಷ್ಟು ಕ್ರೌಡು, ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಲಕ್ಷಾಂತರ ಜನಗಳ ಕಾಣ್ತಾವ್ರೆ. ಎಷ್ಟು ಜನ ಅಂದರೆ ಅಲ್ಲಿ ಸುಮಾರು ಒಂದು 25 ಸೆಕ್ಟರ್ಗಳೆಲ್ಲ ಇತ್ತು. ನಾವು ಯಾವ ಸೆಕ್ಟರ್ ಹೋದಂತ ನಮಗೆ ಗೊತ್ತಿಲ್ಲ, ಆದರೂ ನಡ್ಕೊಂಡು ಹೋಗ್ತಾ ಇದ್ದೋ. 21 ಸೆಕ್ಟರಲ್ಲಿ ಅದು ಯಾವ ಸೆಕ್ಟರ್ ಹೋದಂತ ಗೊತ್ತಾಗ್ತಿಲ್ಲ. ಕೊನೆಗೆ ನಾವು ಹೋಗಿದ್ದೆ 21ನೇ ಸೆಕ್ಟರು. ಅಲ್ಲಿ ಪ್ರತಿಯೊಂದು ಸೆಕ್ಟರಲ್ಲೂ ಒಂದೊಂದಿದೆ. 1, 2, 3 ಸೆಕ್ಟರಲ್ಲಿ 4 ಸಾಧುಗಳು ಇರ್ತಾರೆ. ಇನ್ನು ಕೆಲವು ಸೆಕ್ಟರ್ಗಳಲ್ಲಿ ಕೆಲವು ಸಾಧುಗಳು ಇರ್ತಾರೆ. ಪ್ರಯಾಗ್ರಾಜ್ ಆರ್ಚ್ಗೆ ರೀಚ್ ಆದೋ. ತ್ರಿವೇಣಿ ಸಂಗಮದ ಆರ್ಚು ಕೊನೆಗೂ ತ್ರಿವೇಣಿ ಸಂಗಮ ಎಂಟರ್ ಆದೋ. ಅಲ್ಲಿ ಎಂಟರ್ ಆದ ಅಲ್ಲಿ ನೋಡ್ತಾ ಇದ್ದರೆ ಎಲ್ಲ ಫುಲ್ ರೆಡಿಮೇಡ್ ಬ್ರಿಡ್ಜ್ಗಳು.
ಈ ರೆಡಿಮೇಡ್ ಬ್ರಿಡ್ಜ್ ಮಾಡೋಕ್ಕೆ ಕಡಿಮೆ ಒಂದು ವರ್ಷಗಟ್ಟಲೆ ಹಿಡಿದಿರ್ತೈತೆ. ಸಕ್ಕತ್ತಾಗಿ ಮಾಡಿದರು. ಎಷ್ಟು ಬ್ರಿಡ್ಜ್ಗಳು, ಅಷ್ಟು ಸೆಕ್ಟರ್ಗೂ ಸಪ್ರೇಟ್ ಬ್ರಿಡ್ಜ್ಗಳು ಎಲ್ಲ MS ಸರ್ಕಲ್ ಮಾಡಿದರು. ಕೊನೆಗೂ ತ್ರಿವೇಣಿ ಸಂಗಮಕ್ಕೆ ಬಂದು ಅಲ್ಲಿ ಸುಮಾರು ಕೆಲವು ಸೆಕ್ಟರ್ ಕಡೆ 1-1.5 ಅಡಿ ನೀರಿತ್ತು. ನಾವು ಹೋಗಿದ್ದ ಕಡೆ ಒಂದು 3 ಅಡಿವರೆಗೂ ನೀರಿತ್ತು. 3 ಅಡಿ ನೀರು ಸಿಗೋವರೆಗೂ ಹುಡ್ಕೊಂಡು ಹೊರಟೋ ನಾವು. ಏನು ವ್ಯೂ ನೋಡಿ, ಏನು ವ್ಯೂ. ಅಲ್ಲಿ ಸ್ನಾನ ಮಾಡಿಕೊಂಡು, ತೀರ್ಥ ಸ್ನಾನ ಮಾಡಿಕೊಂಡು ಅಲ್ಲಿ ಗಂಗೆ ಪೂಜೆ ಮಾಡಿದ ಮೊದಲು ಗಂಗಾ ಯಮುನಾ ಸರಸ್ವತಿ ಪೂಜೆ ಮಾಡಿ ಗಂಗೆಗೆ ಬಾಗಿನ ಬಿಟ್ಟು ನಮ್ಮ ತೀರ್ಥಸ್ಥಾನ ಕಂಟಿನ್ಯೂ ಮಾಡ್ದು. ಗಂಗಾ ಯಮುನಾ ಸರಸ್ವತಿ 3 ಒಂದಾಗ ಜಾಗನೇ ತ್ರಿವೇಣಿ ಸಂಗಮ. ಆ ಜಾಗದಲ್ಲಿ ಹೋಗಿ ತೀರ್ಥಸ್ನಾನ ಮಾಡಿದ್ದೆ ಪುಣ್ಯ ನಮಗೆ. ಹಾಗೆ ಗಂಗಾ ಜಲನ ವಾಟರ್ ಕ್ಯಾನಲ್ಲಿ ತೊಗೊಂಡು ಬಂದು ನಮ್ಮ ಮನೆ ಫ್ರೆಂಡ್ಸ್ ಅವ್ರಿಗೆಲ್ಲ ಹಂಚೋಕ್ಕೆ. ಅಂತೂ ಮುಗೀತು ನಮ್ಮದು ಸ್ನಾನ, ತ್ರಿವೇಣಿ ಸಂಗಮದ ಪವಿತ್ರ ಸ್ಥಾನ. ಅಲ್ಲಿಂದ ಹೊರಟಿದ್ದೆ ನೋಡಿ. ಸೆಕ್ಟರ್ 21-25 ಸೆಕ್ಟರ್ಸ್ದು ಮ್ಯಾಪ್ ಇತ್ತು. ಈ ಮ್ಯಾಪ್ ನೋಡ್ಕೊಳೋದೇ ನಿಮ್ಗೆ ಈಸಿ ಆಗುತ್ತೆ. ಅದಾದಮೇಲೆ ಹೊರಟಿದ್ದೆ ಬಡೆ ಹನುಮಾನ್ಜಿ ಹೊರಟಿದ್ದೆ. ಮತ್ತು ಅಲ್ಲಿಂದ ಪಾಟ್ನಾ ಏರ್ಪೋರ್ಟಿಗೆ ಬಂದು ಬೆಂಗಳೂರು ಕಡೆ ನಮ್ಮ ಪಯಣ. ಕೊನೆಗೂ ಟ್ರಿಪ್ ಮುಗಿಸ್ತು. ಅಲ್ಲಿಂದ ಬೆಂಗಳೂರಿಗೆ ನಮ್ಮ ಪಯಣ. ನೈಟು ಸಂಡೇ 6:30ಗೆ ಫ್ಲೈಟು ಟೇಕ್ ಆಫ್ ಆಗಿತ್ತು. ನಾವು ಎಲ್ಲ ಸ್ನೇಹಿತರು 9 o'clock ರೀಚ್ ಆದ. ನಾವು ಎಲ್ಲರೂ ನಮ್ಮ ಸ್ನೇಹಿತರು ಒಂದು 3 ದಿನಗಳ ಹಿಂದೆ ಪ್ರಯಾಗ್ರಾಜ್ಗೆ ಎಲ್ಲ ಹೋಗಿ ಬಂದ್ವಿ. ಪ್ರಯಾಗ್ರಾಜಲ್ಲಿ ಒಳ್ಳೆ ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು, ಇದೇನು ವಿಶೇಷ ಅಂದರೆ ನಮ್ಮ ತಾತ ನೋಡಿರಲಿಲ್ಲ, ನಮ್ಮ ಅಪ್ಪ ನೋಡೋಕ್ಕಾಗಲಿಲ್ಲ, ನನ್ನ ಮಗ ನೋಡಲ್ಲ, ನನ್ನ ಮೊಮ್ಮಗ ನೋಡೋಕ್ಕಾಗಲ್ಲ. ಸೊ ಇದನ್ನು ಅವ್ರು ಯಾರೂ ಮಾಡಿದಿಲ್ದಿರೋ ಸಾಧನೆನ ನಾವು ಮಾಡಿದ್ದೀವಿ. ನಮ್ಗೆ ಅದೇ ಖುಷಿ ತರೋ ವಿಚಾರ. ಭಾಳ ಕಷ್ಟದಲ್ಲಿ, ಭಾಳ ಇಕ್ಕಟ್ಟಲ್ಲಿ ಏನೇ ಆದ್ರೂ ಯಾವುದೇ ತೊಂದರೆ ತಕರಾರಿಲ್ಲದೆ ನನಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಎಲ್ಲ ಟೋಟಲ್ 9 ಜನ ಸ್ನೇಹಿತರು ಹೋಗಿ ಅತಿ ಉತ್ತಮವಾದ ಸಾಧನೆ ಮಾಡ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ. ಡೈಲಾಗು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದಾಗಿಂದ ಹೇಳಿ ಕೊನೆಗೂ ಪ್ರಯಾಗ್ರಾಜ್ ತೋರ್ದ ಸರ್. ಲವ್ ಯು ಗೆಳೆಯ. ಜೈ ಜೈ. ತಾತ ನೋಡೋಕ್ಕಾಗಲಿಲ್ಲ, ನಮ್ಮ ಅಪ್ಪ ನೋಡೋಕ್ಕಾಗಲಿಲ್ಲ. ನಾನು ಹೋಗಿ ಕುಂಭಮೇಳ ನೋಡಿದಾಯ್ತು. ಮುಂದಕ್ಕೆ ನನ್ನ ಮಗನೂ ನೋಡೋಕ್ಕಾಗಲ್ಲ, ಮೊಮ್ಮಕ್ಕಳು ನೋಡೋಕ್ಕಾಗಲ್ಲ. 144 ವರ್ಷ ಕುಂಭಮೇಳ ನಾನು ನೋಡಿದಾಯ್ತು, ಸಕ್ಸಸ್. ನಮ್ಮ ತಾತ ನೋಡಿಲ್ಲ, ಮುಂದೆ ನನ್ನ ಮಕ್ಕಳು ನೋಡಲ್ಲ, ಯಾರು ನೋಡಲ್ಲ. ನಾನು ಕುಂಭಮೇಳಕ್ಕೆ ಹೋಗಿ ಬಂದೆ. ನೋಡಿ ಇಲ್ಲಿ ತಂದೆ ತೀರ್ಥ ಎಲ್ಲರಿಗೂ ಅಂತೀನಿ. ಈ ನಮ್ಮ ಪ್ರಯಾಗ್ರಾಜ್ ಟ್ರಿಪ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.